ಸನ್ಸ್ಟ್ರೋಕ್. ಬಿಸಿಲು ಜಾಸ್ತಿ ಆಗಿ ತುಂಬಾ ಕಷ್ಟ ಆಗಿದೆ. ಎಲ್ಲರಿಗೂ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಕ್ಯಾರಿ ವಾಟರ್ ಬಾಟಲ್. ಎಲ್ಲರೂ ನೀರಿನ ಬಾಟ್ಲ್ ಇಟ್ಕೊಂಡೋಗಿ. ಅದು ನಿಮಗೂ ಯೂಸ್ ಆಗ್ಬೋದು, ಬೇರೆಯವ್ರಿಗೂ ಯೂಸ್ ಆಗ್ಬೋದು. ಪ್ಲಾಸ್ಟಿಕ್ಕು ಬಿಸಿಲು ಜಾಸ್ತಿ ಆಗ್ತಿರೋದ್ರಿಂದ ಹೀಟ್ ವೇವ್ಸು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ದಯವಿಟ್ಟು ಆದಷ್ಟು ಟೂ ವೀಲರಲ್ಲಿ ಓಡಾಡೋದನ್ನು ಎಷ್ಟಾಗತ್ತೆ ಅವಾಯ್ಡ್ ಮಾಡಿ. ಎಸ್ಪೆಷಲಿ ಪೀಕ್ ಅವರ್ಸ್. ಯಾಕಂದರೆ ಎಲ್ಲರೂ ಆಫೀಸ್ಗೆ ಹೋಗಬೇಕು, ಎಲ್ಲರೂ ಅವ್ರವ್ರದ್ದೇ ಅಂತ ಕೆಲಸ ಇರುತ್ತೆ. ಆದಷ್ಟು ಪೀಕ್ ಅವರ್ಸಲ್ಲಿ ಓಡಾಡೋದನ್ನು ಅವಾಯ್ಡ್ ಮಾಡಿ. ಮಿಡ್ ಡೇ ಮಧ್ಯಾಹ್ನ ಅವಾಯ್ಡ್ ಮಾಡೋದು ತುಂಬ ನೆಸೆಸಿಟಿ ಇದೆ. ಯಾಕಂದರೆ ತಲೆ ಸುತ್ತು ಬರೋದು, ಸ್ಕಿನ್ ರ್ಯಾಷಸ್ ಆಗೋದು, ಸ್ಕಿನ್ ಬರ್ನ್ ಆಗೋದು ಎಲ್ಲ ತುಂಬ ಆಗುತ್ತೆ ಬಿಕಾಸ್ ಆಫ್ ದ ಎಕ್ಸ್ಟ್ರೀಮ್ ಹೀಟ್. ಅವಾಗಲೇ ಯಾಕೆ ನೀರಿನ ಬಾಟಲ್ ಕ್ಯಾರಿ ಮಾಡಿ ಅಂತ ಹೇಳಿದೆ ಅಂದರೆ ಎಕ್ಸ್ಟ್ರೀಮ್ ಹೀಟ್ ಇರೋದ್ರಿಂದ ತಲೆ ಸುತ್ತು ಬರೋದ್ರಿಂದ ತುಂಬ ಇರುತ್ತೆ. ಎಸ್ಪೆಷಲಿ ಲೇಡೀಸ್, ಏಜ್ ಆದವರು, ಮಕ್ಕಳು, ದಯವಿಟ್ಟು ಟೇಕ್ ಕೇರ್ ಆಫ್ ದೆಮ್. ಎಷ್ಟಾಗತ್ತಷ್ಟು ಅವಾಯ್ಡ್ ಮಾಡಿ ಬಿಸಿಲಲ್ಲಿ ಓಡಾಡೋದನ್ನು. ಫೋರ್ ವೀಲರಲ್ಲಿ ಓಡಾಡಿ, ಇಲ್ಲ ಆಟೋನಲ್ಲಿ ಓಡಾಡಿ, ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಫೋರ್ ವೀಲರವರು ದಯವಿಟ್ಟು ಟೂ ವೀಲರ್ ಅವ್ರಿಗೆ ಜಾಗ ಮಾಡಿಕೊಡ್ಬೇಕು. ಯಾಕೆ ಅಂದರೆ ಸೇಮ್ ಡಿಸಿಪ್ಲಿನ್ ಫಾಲೋ ಮಾಡಿ. ನೀವು ಹೆಂಗಂದ್ರಂಗೆ ಅಡ್ಡ ದಿಡ್ಡ ಓಡಿಸಿದ್ರೆ, ಕ್ರಾಸ್ ಮಾಡಿದ್ರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಬಿಸಿಲಲ್ಲಿ ನಿಂತ್ಕೋಬೇಕು. ನಾವು ಟೂ ವೀಲರ್ ಅವ್ರ ಕಷ್ಟ ಒಂಚೂರು ಅರ್ಥ ಮಾಡ್ಕೋಬೇಕು ಎಕ್ಸ್ಟ್ರೀಮ್ ಕ್ರಿಟಿಕಲ್ ಕಂಡೀಷನ್ಸಲ್ಲಿ. ಯಾಕಂದರೆ ತುಂಬ ದೂರ ಟ್ರಾವೆಲ್ ಮಾಡೋರು ಇರ್ತಾರೆ, ಬಿಸಿಲಲ್ಲೇ ಓಡಾಡೋರು ಇರ್ತಾರೆ ಇಡೀ ದಿನ. ಹಾಗಾಗಿ ನೀವು ಅವ್ರಿಗೆ ಜಾಗ ಮಾಡಿಕೊಂಡ್ರೆ ತುಂಬ ಸಹಾಯ ಆಗುತ್ತೆ. ಹೇಗಿದ್ದರೂ ಕಾರಲ್ಲಿ ಇರ್ತೀರಾ, ನೀವು ಅರ್ಜೆಂಟ್ ಮಾಡಿದ್ರೆ ಎಲ್ಲೂ ಫೋರ್ ವೀಲರ್ ಇಟ್ಕೊಂಡು ನೀವು ಎಷ್ಟು ಅರ್ಜೆಂಟಲ್ಲಿ ಹೋದ್ರೂ ಹೋಗೋ ಟೈಮ್ಗೆ ಹೋಗ್ತೀರ. ಸ್ವಲ್ಪ ಟೂ ವೀಲರ್ ಅವ್ರಿಗೆ ಹೆಲ್ಪ್ ಆದರೆ ತುಂಬ ಒಳ್ಳೆಯದು. ಅಂದರೆ ರೋಡ್ ಬ್ಲಾಕ್ಸ್ ಆಗೋದ್ರಿಂದ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಟ್ರಾಫಿಕ್ ಜಾಸ್ತಿ ಆದರೆ ಟೂ ವೀಲರು ತುಂಬ ಹೊತ್ತು ಬಿಸಿಲಲ್ಲಿ ನಿಲ್ಲಬೇಕಾಗತ್ತೆ. ನಮ್ಮ ಕಷ್ಟನೂ ಒಂಚೂರು ಅರ್ಥ ಮಾಡಿಕೊಡಿ. ನಿಮ್ಗಾದರೆ ಎ ಸಿ ಇರುತ್ತೆ ಕಾರಲ್ಲಿ, ನಾವು ಆದರೆ ಇಡೀ ದಿನ ಉರಿಯೋ ಬಿಸಿಲಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೋಗಬೇಕು. ತುಂಬಾ ಕಷ್ಟ ಇದೆ. ನಿಮಗೂ ಗೊತ್ತಿರುತ್ತೆ ಆ ಕಷ್ಟ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿನಲ್ಲಿ ಯಾರಾದರೂ ಇದ್ದೇ ಇರ್ತಾರೆ ಓಡಾಡೋರು. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಇಲ್ಲಿ ಎಲ್ಲರೂ ಕಡೆ ನಿಲ್ಲಿಸಿ ನೀರು, ಎಳ್ನೀರು ಏನಾದರೂ ಕುಡೀರಿ, ಹೈಡ್ರೇಟೆಡ್ ಆಗಿರಿ. ಕಂಟಿನ್ಯೂಸ್ ಆಗಿ ತುಂಬ ದೂರ ಟ್ರಾವೆಲ್ ಮಾಡೋದ್ರಿಂದ ಸುಸ್ತಾಗತ್ತೆ. ನೋಡಿ, ಎಕ್ಸ್ಟ್ರೀಮ್ ಟ್ರಾಫಿಕ್ ಇದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್. ದಯವಿಟ್ಟು ಸರಿ ಇದೆ ಓಡಾಡಬೇಡಿ ಯಾರು. ನಿಮಗೂ ತೊಂದರೆ, ಎಲ್ಲರಿಗೂ ತೊಂದರೆ. ಕೆಲಸ ಇದ್ದರೆ ಓಡಾಡಬೇಕು, ಅದೇನು ಮಾಡೋಕ್ಕಾಗಲ್ಲ, ಇನ್ಎವಿಟಬಲ್. ಆದರೆ ಕೆಲಸ ಇಲ್ಲದೆ ಸುಮ್ಮನೆ ಓಡಾಡಿದ್ರೆ ಇದು ಪೀಕ್ ಅವರ್ಸಲ್ಲಿ ಆಫೀಸ್ಗೆ ಹೋಗೋರಿಗೆ, ಬರೋರಿಗೆ ತುಂಬಾ ತೊಂದರೆ ಇರುತ್ತೆ. ಇವ್ರು ಅರ್ಥ ಮಾಡ್ಕೊಳ್ಳಿ.
ನೋಡಿ ಬಿಸಿಲು, ವಿಪರೀತ ಬಿಸಿಲು ಸುಡ್ತಾ ಇದೆ. ಸುಡೋಂಥ ಈ ಬಿಸಿಲಲ್ಲಿ ಗಾಡಿ ಏನಾದರೂ ಅರ್ಧ ಗಂಟೆ ಪಾಸ್ ಮಾಡಿ ಹೋಗ್ಬಿಟ್ರೆ ವಾಪಸ್ ಬರೋಷ್ಟೊತ್ತಿಗೆ ಸುಟ್ಟೋಗಿರುತ್ತೆ. ಗಾಡಿ ಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ, ಹ್ಯಾಂಡ್ಲ್ ಹಿಡ್ಕೊಳಕ್ಕಾಗಲ್ಲ, ಲಿಟ್ರಲಿ ಸುಡ್ತಾ ಇರುತ್ತೆ. ಈ ಬಿಸಿಲಿಗೆ ಕಾರ್ ಬಾನೆಟ್ ಮೇಲೆ ದೋಸೆ ಮಾಡ್ಕೊಂಡು ತಿನ್ಬಿಡ್ಬೋದು, ಅಷ್ಟಿದೆ ಬಿಸಿಲು. ಡಿಹೈಡ್ರೇಟೆಡ್